ನನಗೂ ನಮ್ಮವಳಿಗೆ ಜಗಳ ಆಗ್ಬಿಟ್ಟಿದೆ, ಅದಕ್ಕೆ ಅವಳು ಬಟ್ಟೆ ತೊಳಿತಾ ಇದ್ದಾಳೆ. ಅವಳ ತಂಗಿ ಇಲ್ಲಿ ಕೂತವಳೆ. ಇವತ್ತು ಇವಳು ಮಾಡಂಗಿಲ್ಲ, ನಾನು ಅಡಿಗೆ ಮಾಡ್ಬೇಕು. ಅದು ನಾವು ಇವಾಗ ಎಲ್ರು ಎಲ್ಲಿಗೆ ಹೋಗ್ತಾ ಇದೀವಿ ಅಂತಂದ್ರೆ ವಿಡಿಯೋ ನೋಡಿ ಫುಲ್ ಗೊತ್ತಾಗುತ್ತೆ. ಇದು ಏನಕ್ಕೆ ಹಾಕೊಂತ ಇದೀನಿ ಅಂತಂದ್ರೆ ಅಲ್ಲಿ ತೊಳೆಯುವಾಗ ಈಸಿ ಆಗುತ್ತೆ. ಏನ್ ಮಾಡ್ತಾ ಇದೀಯಪ್ಪ? ಏನ್ ಮಾಡ್ತಾ ಇದೀಯಾ? ಊಟ ಅಲ್ಲ, ಅಡ್ಗೆ ಅಂತ ಹೇಳು, ಊಟ ಅಂತ ಹೇಳ್ತಾ ಇದೀಯಾ? ಏನ್ ಅಡ್ಗೆ ಇವಾಗ? ಅಡುಗೆ ಮಾಡ್ತಾರ. ಫೈನಲಿ ಆಯ್ತು ಎಲ್ಲ. ಇವಾಗ ಅವ್ರವ್ರೆ ಹಾಕೊಂಡೆಲ್ಲ ಅವ್ರವ್ರೆ ತಿಂತಾ ಇದಾರೆ. ನಾನಂತೂ ನಂದನ್ನ ಹಾಕೊಂಡು ನಾನು ತಿಂತಾ ಇದ್ದೀನಿ. ಬೆಳಗ್ಗೆ ಅಪ್ಪ ಜಿಮ್ ಮಾಡ್ತಾ ಇದ್ದಾರೆ, ನಾನು ಜಿಮ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಮ್ಮವಳು ಅಡುಗೆ ಮಾಡ್ತಾ ಇದ್ದಾಳೆ, ಚಪಾತಿ. ಹಲೋ, ಏನು ಸಮಾಚಾರ? ಏನು ಅರ್ಥ ಆಗಿಲ್ಲ? ಬಿಟ್ಬಿಟ್ಟು ಎಲ್ಲ ಓಡೋಗ್ಬಿಟ್ಟಿದೆ, ನನಗೆ ಕೆಲಸ ಕೊಟ್ಬಿಟ್ಟು ಹೋಗ್ಬಿಟ್ಟಿದೆ. ಇವಾಗ ಅದು ಸುಟ್ಟೋಗುತ್ತೆ, ಬೇಗ ಬಾ ಅಂದ್ಬಿಟ್ಟು ಕೆಲಸ ಕೊಟ್ಬಿಟ್ಟು ಹೋಗ್ಬಿಟ್ಟಿದೆ. ಅದಕ್ಕೆ ಇವಾಗ ನಾನೇ ಮಾಡ್ತಾ ಇದ್ದೀನಿ. ಏನಮ್ಮ ತಿಂತಾ ಇದೆಯಾ ಇವಾಗ? ಹಾಂ, ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು, ತಿನ್ನು. ಪಾಪ ಮಲ್ಕೊಂಡಿದ್ದೆ, ನಮ್ಮಮ್ಮ ನೋಡ್ಕೊತಾ ಇದ್ದಾರೆ. ಇನ್ನೊಬ್ಳು ಮಲ್ಕೊಂಡವಳೆ, ಇನ್ನೂ ಟೈಮ್ ಆಗಿಲ್ಲ ಇವಳಿಗೆ. ಮೋಸ್ಟ್ಲಿ ಕನ್ಸು ಕಾಣ್ತಾವಳೆ ನಾವು ಜಾಸ್ತಿ ದುಡ್ಡು ಮಾಡೋಕ್ಕೆ. ಕಾಣಲಿ ಪಾಪ, ಅದು ಜಾಸ್ತಿ ಹೊತ್ತು ಮಲಗಿದ್ರೆ ಜಾಸ್ತಿ ದುಡ್ಡು ಕಾಣ್ತಾರೆ. ಅದಕ್ಕೆ ಇವಾಗ ಲಕ್ಷ್ಮಿ ಎದ್ಬಿಟ್ಟಿದೆ, ನನ್ನ ಹತ್ರ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ನಾನು ಡ್ಯೂಟಿಗೆ ಹೋಗ್ಬೇಕಮ್ಮ. ಎಲ್ಲರೂ ಬ್ರಷ್ ಮಾಡ್ತಾರೆ, ನೀನು ಮಾತ್ರ ಕೋಲ್ಗೇಟ್ ಮಾಡ್ತಾ ಇದೀಯಾ? ಓ, ಸಾಂಗು. ಹಲೋ, ಏನು ಹೇಳಕ್ಕೆ ಇಷ್ಟಪಡ್ತೀಯಾ ಮೇಡಮ್? ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ನಾಷ್ಟ ಆಯ್ತಾ? ಆಯ್ತಾ? ಓಕೆ. ಇವಾಗ ಎಲ್ಲರೂ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀವಿ. ಇವನ್ನ ಕೆಲ್ಸದ ಹತ್ರ ಬಿಡಬೇಕು, ಆಮೇಲೆ ನಾನು ಡ್ಯೂಟಿಗೆ ಜಾಯ್ನ್ ಆಗಬೇಕು. ಬೆಳಗ್ಗೆ ಪಂಚರ್ ಏನೋ ಗೊತ್ತಿಲ್ಲ, ಏರ್ ಹಾಕಿ ನೋಡ್ತೀನಿ, ಗೊತ್ತಾಗುತ್ತೆ. ಏನಕ್ಕೆ ಈ ಥರ ಆಯ್ತು ಅಂತ ಗೊತ್ತಿಲ್ಲ. ಈಗ ಪಂಚರ ಏರ ಗೊತ್ತಿಲ್ಲ, ಟ್ರೈ ಮಾಡಲ್ಲ, ಚೆಕ್ ಮಾಡ್ತಾ ಇದ್ದೀನಿ. ಪಂಚರ್ ಆಗಿದ್ರೆ ಏರ್ ಸ್ಪ್ರೇ ಹೊಡೆದು ನೋಡ್ತೀನಿ. ನಮ್ಮೊಳಗೆ ನಾನು ಹೇಳಿದ್ದೀನಿ ಪಂಚರ್ ಚೆಕ್ ಮಾಡೋಕ್ಕೋಸ್ಕರ, ಅದಕ್ಕೋಸ್ಕರ ನಾನು ಗಾಡಿ ಮೂವ್ ಮಾಡ್ತೀನಿ. ಈ ಸೈಡ್ ಎಲ್ಲ ನೀರು ಆಗಿದೆ, ಇಲ್ಲೆಲ್ಲೂ ಇಲ್ಲ. ಇನ್ನು ಸ್ವಲ್ಪ ಕೆಳಗಡೆ ನೀರು ಹಾಕಿ ಚೆಕ್ ಮಾಡಬೇಕು. ಅಷ್ಟೆಲ್ಲ ಹಾಕ್ಬೇಡ ಇರು. ಇವಾಗ ರೆಡಿ ಆಗ್ಬಿಟ್ಟಿದೀವಿ, ಇವ್ರನ್ನ ಬಿಟ್ಬಿಟ್ಟು ನಾನು ಹೋಗ್ಬೇಕು ಡ್ಯೂಟಿ ಮೇಲೆ. ಪಂಚರ್ ಅಲ್ಲ, ಅದು ಏರ್ ಕಮ್ಮಿ ಆಗ್ಬಿಟ್ಟಿತ್ತು, ಫುಲ್ ಏರ್ ಹಿಡಿದೆ. ನಮ್ಮೊಳಗೆ ಡ್ರಾಪ್ ಮಾಡಿದೆ, ಇವಾಗ ಹೋಗ್ಬೇಕು ಡ್ಯೂಟಿಗೆ. ಫಸ್ಟ್ ಡ್ರಾಪ್ ಎಲೆಕ್ಟ್ರಾನಿಕ್ ಸಿಟಿಯಿಂದ IG ಕಾಲೇಜ್ ಹತ್ರ ಡ್ರಾಪ್ ಮಾಡಿದೆ. ಹಳೆ ಹೊಸ IG ಕಾಲೇಜ್ ಇದು. ಇವಾಗ ಗಾಡಿ ಇಲ್ಲಿ ಹಾಕೊಂಡಿದ್ದೀನಿ, ಇವಾಗ ಹೋಗ್ತಾ ಇದ್ದೀನಿ ನಾಷ್ಟಕ್ಕೆ. ನಾಷ್ಟ ಮಾಡ್ಕೊಂಡು ಗ್ಯಾಸ್ ಹಾಕ್ಸ್ಬೇಕು, ಆಮೇಲೆ ನೋಡ್ಬೇಕು. ಚಿತ್ರಾನ್ನ ಬಾರಿಸ್ತಾ ಇರೋದೆ ಕೆಲ್ಸ. ಇವಾಗ ಫುಲ್ ಟ್ಯಾಂಕ್ ಗ್ಯಾಸ್ ಹಾಕ್ಸ್ಕೊತಾ ಇದ್ದೀನಿ. ಹಿಡ್ದೈತೆ ಫುಲ್ ಟ್ಯಾಂಕ್ ಗ್ಯಾಸ್, ಆಲ್ರೆಡಿ ಇತ್ತು ಇದರಲ್ಲಿ. ರೇಟ್ ಬೇರೆ 97 ಆಗಿದೆ. ಇವಾಗ ಡ್ಯೂಟಿನೇ ಬೀಳ್ತಲ್ಲ, ಅದಕ್ಕೋಸ್ಕರ ಆರಾಮಾಗಿ ರೆಸ್ಟ್ ತಗೊಂತ ಇದೀನಿ. ಜಿಗ್ನಿಯಿಂದ ಇವಾಗ ಕೀರ್ತಿ ಲೆವೆಲ್ ಡ್ರಾಪ್ ಮಾಡಿದೆ, ಚಂದಾಪುರ. ಇವಾಗ ಬನ್ನರ್ಘಟ್ಟ ಝೂ ಡ್ರಾಪ್ ಮಾಡಿದೆ. ಬನ್ನರ್ಘಟ್ಟ ಝೂ ಹತ್ರನೇ ರೋಡ್ ಹೆವಿ ಕಿತ್ತೋಗ್ಬಿಟ್ಟಿದೆ. ಎಲ್ಲ ಕೆಳಗಡೆ ಟಚ್ ಆಗುತ್ತೆ, ಹಳ್ಳದಿನೇ ಜಾಸ್ತಿ ಇದೆ.
ಬನ್ನರ್ಘಟ್ಟ ಝೂ ಎಂಟ್ರಿಯಲ್ಲಿ ಎಷ್ಟು ಜಾಮ್ ಮಾಡವ್ರೆ ಅಂದರೆ ಸಿಕ್ಕಾಪಟ್ಟೆ ಜಾಮು, ಭಯಂಕರ ಜಾಮ್ ಮಾಡವ್ರೆ. ಆಗಿದೆ. ಎಗ್ ರೈಸ್ ತಿಂತಾ ಇದ್ದೀನಿ. ನಾನು ಇವಾಗ ಮನೆಗೆ ಬಂದೆ. ಯಾಕೆ ಅಂತಂದರೆ ಇವತ್ತೂ ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ಬಂದೆ. ನಮ್ಮ ಲಕ್ಷ್ಮಮ್ಮ ಯಾವ ಥರ ಆಟ ಆಡ್ತಾ ಇದೆ ಅಂತಂದರೆ ನೋಡಿ, ಯಾವ ಥರ ಮಾಡ್ತೈತೆ ಮುಖ. ಮಾಡಮ್ಮ, ಇನ್ನೊಂದ್ಸಲ ಮಾಡು. ಹಲೋ, ಇನ್ನೊಂದ್ಸಲ ಮಾಡು. ಮಾಡು. ನೋಡಿ ಯಾವ ಥರ ಮುಖ ಮಾಡ್ತಾ ಇದೆ. ನೋಡಿ 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 ಹತ್ರ ಬರೋಕ್ಕೋಸ್ಕರ ಆ ಥರ ಮುಖ ಮಾಡ್ತೈತೆ ಮಾಡ್ತೈತೆ. ಲಕ್ಷ್ಮಮ್ಮ ಇಲ್ಲಿಗೆ ಕರ್ಕೊಬರಕ್ಕೆ ಅಷ್ಟೊತ್ತು ಆ ಥರ ಮುಖ ಮಾಡ್ತೈತಿ, ಖುಷಿ ಆಗ್ತೈತೆ. ಹಲೋ ಹಲೋ ಬೇಬಿ. ಅಪ್ಪ ಏನೋ ಅಡುಗೆ ಮಾಡ್ತಾ ಇದಾರೆ. ಏನು ಅಡುಗೆ ಅಂತ ಕೇಳೋಣ. ಅಪ್ಪ ಏನು ಅಡುಗೆ ಮಾಡ್ತಾ ಇರೋದು? ಏನು ಮಾಡ್ತಾ ಇದ್ದೀರಾ? ಟೀ ಮಾಡ್ತಾ ಇದ್ದೀರಾ? ಏನು ಟೀ 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 ಏನು ಮಾಡ್ತಾ ಇದ್ದೀರಾ? ಟೀ ಟೀ ಬಾಯ್ ಮಾಡು. ಬಾಯ್. ಏಯ್ ಏಯ್ ಇವಾಗ ನಮ್ಮ ಲಕ್ಷ್ಮಮ್ಮಗೆ ಹಾಲು ಕೊಡಿಸ್ತಾ ಇದ್ದೀನಿ. ಏನಂತೀಯಮ್ಮ ಲಕ್ಷ್ಮಮ್ಮ? ಅಂತೈತೆ. ಇವಾಗ ನಮ್ಮ ಪಾಪು ಸ್ಲೀಪಿಂಗು. ಹಾಲು ಕುಡಿದ್ಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಹೋಗ್ತಾಳೆ. ಅಷ್ಟೇ ಅಷ್ಟೇ. ಏನು ಮಾಡ್ತಾ ಇದೀಯಪ್ಪ? ಏನು ಮಾಡ್ತಾ ಇದೀಯಾ? ಊಟ ಅಲ್ಲ, ಅಡುಗೆ ಅಂತ ಹೇಳು, ಊಟ ಅಂತ ಹೇಳ್ತಾ ಇದೀಯಾ? ಏನು ಅಡುಗೆ ಇವಾಗ? ಅಡುಗೆ ಮಾಡ್ತಾರ. ಏನು ಅಡುಗೆ? ಆಲೂಗಡ್ಡೆ, ಆಲೂಗಡ್ಡೆ ಏನು? ಬೆಂಡೆಕಾಯಿ, ಆಲೂಗಡ್ಡೆ ಬೆಂಡೆಕಾಯಿ ಪಲ್ಯನಾ? ಹಾ, ಹೌದಾ? ಓಕೆ. ಮಟರ್, ಹಾಂ ಹಾಂ, ಬಟಾಣಿ. ಬಟಾಣಿ, ಹಾಂ ಸರಿ ಸರಿ ಕಣಪ್ಪ. ಮಟರ್ ಬಟಾಣಿ. ಹಾಂ ಓಕೆ. ಹಾ, ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀಯಪ್ಪ? ಸೌಬೀನ್. ಹಾಂ ಸೋಯಾಬೀನ್. ಓಕೆ ಸರಿ ಆಯಿತು, ಮಾಡ್ತಾ ಇರು. ಏನಮ್ಮ ಬಟ್ಟೆ ತೊಳಿತಾ ಇದೀಯಾ? ಏನ್ ಮಾಡೋದಪ್ಪ, ಮಗುಗೆ ಬಟ್ಟೆ ತೊಳಿಬೇಕಂತ ನನಗೆ ಗಲೀಜಿದೆ. ನಿಮ್ಮ ಸೊಸೆಯಲ್ಲಿ ಅವ್ರೆ ಕೆಲ್ಸಕ್ಕೆ ಹೋಗಿದೆ. ಕೆಲ್ಸಕ್ಕೆ ಹೋಗೈತಾ? ಓಕೆ ಓಕೆ ಸರಿ ಆಯಿತು. ಇಷ್ಟೇನಾ ಬಟ್ಟೆ? ಇನ್ನೂ ವಾಶ್ ಮಾಡಬೇಕಾ? ಇನ್ನ ತೊಳಿಬೇಕಾ, ಇದು ಗಲೀಜಿದೆ. ಕಲೀಜಿದ್ಯಾ? ಸರಿ ಆಯಿತು, ಬರಲಾ? ನಾವು ಎಲ್ಲರೂ ಹೋಗ್ತಾ ಇದೀವಿ. ಏನಕ್ಕೆ ಅಂತಂದ್ರೆ ವಾಟರ್ ತರಕ್ಕೆ, ನೀರು ತೋರ್ಸಮ್ಮ. ಬಾಟಲ್ ನೋಡಿ, ಬಾಟಲು. ನಮ್ಮವಳು ಬರ್ತಾ ಇದ್ದಾಳೆ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಹಾಯ್ ಮಾಡಮ್ಮ. ಹಾಯ್. ಮಗಳು ಹೋಗ್ತಾ ಇದ್ದಾಳೆ, ನಮ್ಮ ಅಣ್ಣನೂ ಹೋಗ್ತಾ ಇದ್ದಾನೆ, ನಮ್ಮ ಮಿಸಸ್ ಅವ್ರ ತಂಗಿನೂ ಹೋಗ್ತೈತೆ. ಈಗ ಹೋಗ್ತಾ ಸಿಕ್ಕಾಪಟ್ಟೆ ಜಾಮ್ ಆಗ್ಬಿಟ್ಟಿದೆ. ಇವಾಗ ಬಂದ್ವಿ, ಜನಗಳಿಲ್ಲ ಇಲ್ಲಿ. ಇಲ್ಲ ಅಂತಂದ್ರೆ ತುಂಬಾ ಲೈನ್ ಇಟ್ಬಿಡೋದು. ಇವತ್ತು ಲೈನ್ ಇಲ್ಲ, ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ನಮ್ಮ ಹತ್ರ ಕ್ಯಾಶ್ ಇದೆ, ಅದಕ್ಕೆ ಮಂಜುನ ಹತ್ರ ಹಾಕ್ಸ್ಕೊಂಡೆ, ಫ್ರೆಂಡ್ ಹತ್ರ. ಬಂದಿರೋದು ಚಿಕನ್ ತಗೊಳಕ್ಕೆ, ಕೋಳಿ ತಗೊಳಕ್ಕೆ ಬಂದ್ವಿ. ಕೋಳಿನ ತಗೊಂಡು ಮನೆಯಲ್ಲಿ ಮಸ್ತಾಗಿ ಚಿಕನ್ ಮಾಡ್ಕೊಂಡು ತಿಂತೀವಿ. ಇವತ್ತು ಇದು ಹೊಸ್ದಾಗಿ ಟ್ರೈ ಮಾಡ್ತೀವಿ, ಪುದೀನಾ ಚಿಕನ್ ಮಸಾಲಾ ಪೇಸ್ಟ್, ಫೇವ್ರೆಟ್. ಇವಾಗ ಸ್ವಲ್ಪ ತರಕಾರಿ ತಗೋಬೇಕಾಗಿತ್ತು, ತರಕಾರಿ ತಗೊಂಡ್ವಿ. ಇವಾಗ ಐಟಮ್ ಎಲ್ಲ ತಗೊಂಡು ಹೋಗ್ತಾ ಇದೀವಿ ಮನೆ ಕಡೆ. ನಲ್ಲಿ ಎಲ್ಲ ಬಂದ್ವಿ. ಇವಾಗ ನೀರು ಇಳಿಸ್ಬೇಕು. ಅಲ್ಲೇನ್ರಿ ಸರ, ನೀರು ಇಳಿಸ್ಬೇಕೇನ್ರಿ? ಅಲ್ರಿ, ನೀವು ಬಂದಿರಿ ಇವತ್ತು? ಹಾ ಲಕ್ಷ್ಮಮ್ಮ, ನೀವು ಬಂದಿರಿ? ಹಾ, ನೀವು ಹಂಗೆ ಆದ್ರಿ. ಕೈ ಕೊಡ್ರಿ. ಓಕೆ ರೀ. ನೋಡ್ರಿ, ಈ ತರ ಕೆಲಸ ಮಾಡ್ಬೇಕ್ರಿ. ನೀರು ಕುಡಿಬೇಕಂದ್ರೆ ಇಷ್ಟು ಕಷ್ಟ ಪಡ್ಬೇಕ್ರಿ. ಹಂಗದರ್ರಿ ನೋಡ್ರಿ. ಅದ್ರಿ ಭಾರಿ ಡೇಂಜರ್ ಅದರಿ ನೀವು. ಇವಾಗ ಈರುಳ್ಳಿ ಕಟ್ ಮಾಡ್ಕೋತಾ ಇದ್ದೀವಿ. ಏನಕ್ಕೆ ಅಂತಂದ್ರೆ ಹಾಕಕ್ಕೆ. ಇವಾಗ ಟೊಮಾಟೊ ಕಟ್ ಮಾಡ್ತಾ ಇದ್ದಾಳೆ. ಎಲ್ಲ ನಮ್ಮ ವೈಫ್ ಅವ್ರ ತಂಗಿನೇ ಮಾಡ್ತಾ ಇರೋದು. ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಹಲೋ ಹಲೋ, ಮಗುನ ಅಮ್ಮ ಹಿಡ್ಕೊಂಡಿದ್ದಾರೆ.
ಹೌದಪ್ಪ. ಇದು ಏನೋ ಬಾರಿಸ್ತೈತೆ. ಬೆಳ್ಳುಳ್ಳಿನೂ ಕಟ್ ಮಾಡ್ಬಿಟ್ಟೆ, ಎಲ್ಲ ಐಟಮ್ನ ಕಟ್ ಮಾಡಿ ಇಕ್ಕಿದ್ದೀನಿ. ಇವಾಗ ತಗೊಂಡು ಹೋಗ್ಬಿಟ್ಟು ರೆಡಿ ಮಾಡೋಣ ಚಿಕನ್. ಇದು ಏನಕ್ಕೆ ಹಾಕೊಂತ ಇದ್ದೀನಿ ಅಂತಂದರೆ ಅಲ್ಲಿ ತೊಳೆಯುವಾಗ ಈಸಿ ಆಗುತ್ತೆ, ಅದಕ್ಕೋಸ್ಕರ. ಅದು ಬ್ಲ್ಯಾಕ್ ಆಗುತ್ತಲ್ಲ, ಅದು ಅವಾಗ ಕಮ್ಮಿ ಆಗುತ್ತೆ, ಜಾಸ್ತಿ ಗಲೀಜಾಗಲ್ಲ, ಈಸಿಲಿ ತೊಳಿಬೋದು. ಇಲ್ಲಾಂದರೆ ಬ್ಲ್ಯಾಕ್ ಆದರೆ ಅದು ವೈಟ್ ಮಾಡೋದು ತುಂಬ ಕಷ್ಟ. ಇನ್ನು ಸ್ವಲ್ಪ ಬೆಂಕಿ ಆರೋಗ್ಬಿಟ್ಟಿದೆ, ಫಸ್ಟು ಬೆಂಕಿ ಅಂಟಿಸ್ಕೊತೀನಿ. ಇದು ಸ್ವಲ್ಪ ಬೆಂಕಿ ಅಂಟಿಸೋದೇ ಕಷ್ಟ, ಇದು ಎಲ್ಲ ಕ್ಲೀನಾಗಿ ಒಣಗಿರಲ್ಲ, ಅದಕ್ಕೋಸ್ಕರ. ನನಗೂ ನಮ್ಮವಳಿಗೆ ಜಗಳ ಆಗ್ಬಿಟ್ಟಿದೆ, ಅದಕ್ಕೆ ಅವಳು ಬಟ್ಟೆ ತೊಳಿತಾ ಇದ್ದಾಳೆ. ಅವಳು ತಂಗಿ ಇಳ್ಕೂತವಳೆ. ಇವತ್ತು ಇವಳು ಮಾಡಂಗಿಲ್ಲ, ನಾನು ಅಡುಗೆ ಮಾಡಬೇಕು, ಅದಕ್ಕೋಸ್ಕರ. ಅಂತಂದ್ರೆ ಮತ್ತೆ ನೈಟ್ ಜಗಳ ಆಗುತ್ತೆ, ಆಗ್ಬೇಕು. ಫೈನಲಿ ಹೆಂಗೋ ಅಂಟಿಸ್ಬಿಟ್ಟೆ, ಕಷ್ಟಪಟ್ಟು. ಕುಕ್ಕರಲ್ಲಿ ಬೇಡ ಅಂತೆ ಕ್ಯಾನ್ಸಲ್ ಆಗಿದೆ. ಬಾಣಲಿ ಅಲ್ಲೇ ಮಾಡ್ಬೇಕಂದ್ರೆ ಬಾಣಲಿಯಲ್ಲೇ ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಬಾಣಲಿಯಲ್ಲಿ ಮಾಡ್ಬೇಕಂತೆ, ಬಾಣಲಿಯಲ್ಲಿ ಬೇಕಂತೆ ನಮ್ಮೊಳಗೆ. ಇಲ್ಲಾಂದ್ರೆ ಕುಕ್ಕರಲ್ಲಿ ಮಾಡಿದ್ರೆ ಅದಕ್ಕೂ ವಹಿಸ್ಕೋಬೇಕು, ಆಮೇಲೆ ಯಾಕೆ ಬೇಕು ಅಲ್ವಾ? ಬೈತಾ ಇರ್ತಾಳೆ. ನಾನಂತೂ ಏನು ಮಾತಾಡೋಕೆ ಹೋಗಲ್ಲ, ಜಾಸ್ತಿ ಬೈತಾ ಇದ್ರೆ ನಾವು ರಿಯಾಕ್ಟ್ ಮಾಡಿದ್ರೆ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಬಿಟ್ಬಿಡ್ಬೇಕು, ಹಂಗೆ ಕಿರಿಸ್ತಾ ಇರಮ್ಮ ನೀನೇ ಅಂತ. ಫೈನಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಚಿಕನ್ ಮಾಡೋದು. ಲೈಟಾಗಿ ಎಣ್ಣೆ, ಜಾಸ್ತಿ ಎಣ್ಣೆ ಬೇಡ, ಆಲ್ರೆಡಿ ಚಿಕನಲ್ಲೇ ಎಣ್ಣೆ ಇರುತ್ತೆ, ಅದಕ್ಕೋಸ್ಕರ. ಇವಾಗ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ನನಗಂತೂ ಬೆಳ್ಳುಳ್ಳಿ ಬೇಕೇ ಬೇಕು, ಇಲ್ಲ ಅಂದರೆ ಆಗಲ್ಲ. ಬ್ಲ್ಯಾಕ್ ಆಯಿತು. ಈಗ ಎಂಥದ್ದು ಅಂದರೆ ಇದು ಈರುಳ್ಳಿ. ಇವಾಗ ಮೆಣಸಿನ್ಕಾಯಿನೂ ಹಾಕ್ಕೋತಾ ಇದ್ದೀನಿ. ಲೈಟಾಗಿ ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಲೈಟಾಗಿ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊತೀನಿ. ಯಾಕೆ ಅಂತಂದರೆ ಮಸಾಲ ಇಲ್ದಿರನೇ ಬ್ರೌನ್ ಆಗಿದ್ರೇ ಒಂಥರ ಮಸಾಲ ಬಂದ್ಬಿಡ್ತಿದ್ದೇನೆ. ನಾನು ಮಾಡೋದೇ ಒಂಥರ ಡಿಫ್ರೆಂಟು ಅಡುಗೆ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಾಗಲೇ ಹಾಕ್ಬಿಟ್ಟು ಫುಲ್ಲು ಫ್ರೈ ಮಾಡ್ಬಿಡ್ತೀನಿ. ಯಾಕಂದರೆ ಲಾಸ್ಟಲ್ಲಿ ಏನಾಗುತ್ತೆ ಅಂತಂದರೆ ಅದು ಕರೆಕ್ಟಾಗಿ ಬೇಯಲ್ಲ, ಅದಕ್ಕೋಸ್ಕರ ಇವಾಗ ಫ್ರೈ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಏನು ಬರುತ್ತೆ ಅಂತಂದರೆ ಮತ್ತೆ ಬೇಕು ಅನ್ಬೇಕು, ಆ ಥರ ಬರುತ್ತೆ. ಇವಾಗ ಹಾಕ್ಕೊತೀನಿ ಟೊಮಾಟೊ. ಟೊಮಾಟೊ ಹಾಕಿದ್ರೆ ಲೈಟಾಗಿ ಈರುಳ್ಳಿ ಇದು ಟೊಮಾಟೊ ಹಾಕಿದೆ. ಇವಾಗ ಮಸ್ತಾಗಿ ಸ್ವಲ್ಪ ನೀರಾಗುತ್ತೆ, ಅದಕ್ಕೋಸ್ಕರ. ಇಲ್ಲಾಂದರೆ ಅದು ಬರ್ನ್ ಆಗ್ಬಿಡುತ್ತೆ ಜಾಸ್ತಿ. ಇದಕ್ಕೋಸ್ಕರ ಲೈಟಾಗಿ ಸಾಲ್ಟ್ ಹಾಕ್ಕೊತೀನಿ ಬರೀ ಈ ಮಸಾಲಾಗೆ. ಆಮೇಲೆ ಬೇಕಂದರೆ ಟೇಸ್ಟ್ ಮತ್ತೆ ಆಮೇಲೆ ಕಮ್ಮಿ ಆಯ್ತು ಅಂದರೆ ಹಾಕೋದು. ಬರೀ ಇದಕ್ಕೋಸ್ಕರ ಮಾತ್ರ ಹಾಕ್ಕೊಂಡೆ. ಫೈನಲಿ ಇವಾಗ ಹಾಕ್ತಾ ಇದ್ದೀನಿ ಚಿಕನ್ನು. ಫುಲ್ಲು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಇನ್ನೂ ಇವಾಗ ನೀರಾಗುತ್ತೆ, ಎಲ್ಲ ಬರ್ನಾಗಿರೋದಲ್ಲೇ ನೀರಾಗುತ್ತೆ. ಅದು ಮಸಾಲೆ ಥರ ಸ್ಮೆಲ್ ಬರುತ್ತೆ. ಇದು ಮಸಾಲನೇ ಜಾಸ್ತಿ ಯೂಸ್ ಮಾಡಲ್ಲ ನಾನು. ಚಿಕನ್ ಮಸಾಲ ತಂದಿದ್ದೀನಿ, ಆದರೆ ಹಾಕ್ತೀನಿ, ಇಲ್ಲಾಂದರೆ ಪುದೀನ ಮಸಾಲ ಹಾಕ್ತೀನಿ. ಅದು ಇನ್ನೂ ಟೇಸ್ಟ್ ಮಸ್ತಾಗಿರುತ್ತೆ. ಪುದೀನ ಹಾಕಿದ್ರೆ ತಿಂಡಿ. ಆದರೂ ಚಿಕನ್ ಮಸಾಲ ಆ್ಯಂಡ್ ಫ್ರೈ ಇದನ್ನ ಹಾಕ್ಕೊತೀನಿ. ನಮ್ಮವಳು ಹಾಕೊಂಡ್ಲು, ಅದಕ್ಕೋಸ್ಕರ ನಾನಿಲ್ಲ ಅಂದರೆ ಹಾಕ್ತಾ ಇರಲಿಲ್ಲ. ಓಕೆ,
ಕತ್ತಿ ಫುಲ್ಲಾಗಿ ಹಾಕ್ಬಿಟ್ಟೆ ಒಂದು ಪ್ಯಾಕೆಟು. ಇಲ್ಲಾಂದರೆ ಅವಳು ತಿನ್ನಲ್ಲ, ಆಮೇಲೆ ಅವಳಿಗೆ ಸೆಟ್ ಆಗಲ್ಲ ನನ್ನ ಟೇಸ್ಟು. ಬೇರೆ ಎಲ್ರಿಗೂ ಆಗುತ್ತೆ, ಅವಳಿಗೆ ಸೆಟ್ ಆಗಲ್ಲ. ಅದಕ್ಕೋಸ್ಕರ ಹಾಕಂದು ಹಾಕ್ಬಿಟ್ಟೆ. ಈ ಮಸಾಲೆ ಯಾವಾಗ ಬೇಕಾದ್ರೆ ಹಾಕೋಬೋದು, ಯಾಕಂದರೆ ಇದು ವಾಟರ್ ಹಾಕ್ಬಿಡುತ್ತೆ, ಆಲ್ರೆಡಿ ಪೌಡ್ರ್ ಇರುತ್ತೆ. ಇದೆಲ್ಲ ಹಿಂಗಾರ ಬೇಯ್ಬಿಡುತ್ತೆ. ಜಿಂಜರ್ ಗಾರ್ಲಿಕ್ ಎಲ್ಲ ಬೇಗ ಬೇಯಲ್ಲ, ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಅದು ಮುಂಚೆನೇ ಹಾಕ್ಬಿಟ್ಟಿದ್ದು ನಾನು. ನೋಡಿ ಇವಾಗ ಕಲರ್ 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 ಆಯಿತು. ಲೈಟಾಗಿ ಪುದೀನ ಚಿಕನ್ ಮಸಾಲ ಪೇಸ್ಟ್ ಇದನ್ನು ಹಾಕೋಣ. ಇದು ಹಾಕಿದ್ರೆ ಇನ್ನು ಪುದೀನ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಅದಕ್ಕೋಸ್ಕರ ಲೈಟಾಗಿ ಹಾಕ್ತೀನಿ. ಇಲ್ಲ ಲೈಟಾಗಲ್ಲ, ಫುಲ್ಲಾಗೆ ಹಾಕ್ಬಿಡ್ತೀನಿ. ಪುದೀನ ಅಂತಂದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ. ಪೇಸ್ಟು ಹಾಕ್ಬಿಟ್ಟೆ. ಇವಾಗ ಅಲ್ಲಾಡ್ಸೋಣ. ಮಾಮೂಲಿ ಮಿಕ್ಸ್ ಮಾಡ್ಕೊಳೋದು. ಇವಾಗ ಇನ್ನೂ ಸ್ಮೆಲ್ ಮಸ್ತಾಗಿ ಬರ್ತೈತೆ. ಚೆನ್ನಾಗಿ ಮಿಕ್ಸ್ ಆಗ್ಬಿಡ್ತು. ಇವಾಗ ಲೈಟಾಗಿ ಸಾಲ್ಟ್ ಹಾಕ್ಕೊತೀನಿ. ಬೇಗ ನೀರಾಗುತ್ತೆ, ಬೇಗ ಬೇಯುತ್ತೆ. ಸಾಲ್ಟ್ ಹಾಕಿದ್ರೆ ನೀರಾಗಿ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಮಸ್ತಾಗಿ ಫ್ರೈ ಆಗಿದೆ. ಇವಾಗ ಲೈಟಾಗಿ ವಾಟರ್ ಹಾಕ್ಕೊಂಡ್ಬಿಡ್ತೀನಿ, ಯಾಕಂದರೆ ರೈಸ್ ಜೊತೆಯಲ್ಲೂ ಬಾರಿಸ್ಬೇಕು. ಅದಕ್ಕೋಸ್ಕರ ಬರೀ ಫ್ರೈ ಇದೆ, ರೈಸ್ ಜೊತೆಯಲ್ಲಿ ಸಾಲಲ್ಲ ಎಲ್ರಿಗೂ. ಫೈನಲಿ ರೆಡಿ ಆಯಿತು. ಇವಾಗ ಲೈಟಾಗಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಮಸ್ತಾಗಿ ಬರುತ್ತೆ, ಟೇಸ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ ಚೆನ್ನಾಗಿ ಬರ್ತದೆ, ತಿನ್ನೋಕೆ ಮಸ್ತ್ ಮಜಾ ಬರ್ತದೆ. ಅದಕ್ಕೋಸ್ಕರ ಆಯಿತು. ಇವಾಗ ಎತ್ಕೊಂಡು ಹೋಗ್ತಾ ಇರೋದು, ಒಳಗೆ ತಿಂತಾ ಇರೋದೆ ಕೆಲಸ. ಫೈನಲಿ ಆಯಿತು ಎಲ್ಲ. ಇವಾಗ ಅವ್ರವ್ರೆ ಹಾಕ್ಕೊಂಡೆಲ್ಲ ಅವ್ರವ್ರೆ ತಿಂತಾ ಇದ್ದಾರೆ. ನಾನಂತೂ ನಂದನ್ನು ಹಾಕ್ಕೊಂಡು ನಾನು ತಿಂತಾ ಇದ್ದೀನಿ. ಕಸಕ್ಕೆ ಬಂದಿದೆ ಟೇಸ್ಟ್.